ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ವರ್ಷ ನಮ್ಮ ದೇಶದಲ್ಲಿ ಚುನಾವಣಾ ವರ್ಷ ಅಂತ ಕರೆಸಿಕೊಳ್ತಾ ಇದೆ. ಕಾರಣ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾವಣೆ ನಡೀತಾ ಇದೆ. ಪ್ರತಿ ರಾಜ್ಯವೂ ಕೂಡ ನಾನಾ ಕಾರಣಗಳಿಗಾಗಿ ಇಡೀ ದೇಶದ ಗಮನವನ್ನು ಸೆಳೆತಾ ಇದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಬರೀ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗ್ತೇನೆ. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಬಂಧುಗಳೇ, ತಮಿಳುನಾಡಿನ ಚುನಾವಣಾ ಕಣವನ್ನ ಸದ್ಯ ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ. ಹೀಗೆ ಆಗಬಹುದು ಎನ್ನುವಂತ ರೀತಿಯಲ್ಲಿ, ಕಾರಣ ಸಾಕಷ್ಟು ಬೆಳವಣಿಗೆ ಆಗಿದೆ, ಸಾಕಷ್ಟು ಬದಲಾವಣೆಯನ್ನು ಕೂಡ ತಮಿಳುನಾಡು ಇದೀಗ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಹೀಗೆ ಆಗಬಹುದು ಅಂತ ಪ್ರಿಡಿಕ್ಟ್ ಮಾಡೋದು ಈ ಬಾರಿ ಬಹಳ ಕಷ್ಟ. ಆದ್ರೆ ತಮಿಳುನಾಡಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು ಪ್ರಮುಖವಾದಂತ ಬೆಳವಣಿಗೆ ಅಂದ್ರೆ, ನಮ್ಮ ದೇಶದಲ್ಲಿ ಈ ಫ್ರೀ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ಫ್ರೀ ಎನ್ನುವಂಥ ವಿಚಾರದಲ್ಲಿ ಆಮಿಷವನ್ನ ಒಡ್ಡಿ ಅದಾದ ಬಳಿಕ ಜನರ ಮತವನ್ನ ಸೆಳೆಯುವಂತ ಪ್ರಯತ್ನ ಯಾವ ಪಕ್ಷವೂ ಕೂಡ ಹಿಂದೆ ಬಿದ್ದಿಲ್ಲ. ಅದರಲ್ಲಿ ಕಾಂಗ್ರೆಸ್ಸು, ಬಿಜೆಪಿ, ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ಎಲ್ಲರೂ ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ. ಬಿಜೆಪಿ ಇದನ್ನು ವಿರೋಧಿಸಿಕೊಂಡು ಬಂದಿತ್ತು, ಆದ್ರೆ ಇದೀಗ ಬಿಜೆಪಿ ಅದನ್ನೇ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಬಿಡಿ, ಎಲ್ಲರೂ ಕೂಡ ಫ್ರೀ ಫ್ರೀ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ತಮಿಳುನಾಡಿನಲ್ಲಿ ಅದು ಇನ್ನೊಂದು ಹಂತ ಪೀಕ್ಗೆ ಹೋಗಿ ತಲುಪಿದೆ. ಒಂದು ಕಡೆಯಿಂದ ಡಿಎಂಕೆಯಿಂದಲೂ ಘೋಷಣೆ, ಎಡಿಎಂಕೆ ಕಡೆಯಿಂದಲೂ ಘೋಷಣೆ, ಮತ್ತೊಂದು ಕಡೆಯಿಂದ ಹೊಸದಾಗಿ ಬಂದಿರುವಂತಹ ಟಿವಿಕೆ ಕಡೆಯಿಂದಲೂ ಘೋಷಣೆ. ಹೀಗಾಗಿ ಎಲ್ಲರೂ ಕೂಡ ಫ್ರೀ 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 ಅಂತ ಶುರು ಮಾಡ್ಕೊಂಡಿದ್ದಾರೆ. ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಿ ತಲುಪಿಸ್ತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೊಂದು ಪ್ರತ್ಯೇಕವಾದಂತಹ ವಿಡಿಯೋವನ್ನೇ ಮಾಡಬಹುದು. ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತೇನೆ. ಈಗ ಚುನಾವಣಾ ಕಣದ ವಿಚಾರವನ್ನ ಗಮನಿಸೋಣ. ಬಂಧುಗಳು, ಯಾವ ಕಾರಣಕ್ಕಾಗಿ ತಮಿಳುನಾಡು ಈ ಬಾರಿ ಗಮನ ಸೆಳೀತಾ ಇದೆ ಅಂದ್ರೆ, ಒಂದು ಆಡಳಿತಾರೂಢ ಡಿಎಂಕೆ ತುಂಬಾ ಪ್ರಬಲ ಪಕ್ಷವಾಗಿ ಬೆಳೆದು ನಿಂತಿದೆ. ಕಾರಣ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 39ಕ್ಕೆ 39 ಸ್ಥಾನಗಳನ್ನು ಕೂಡ ಡಿಎಂಕೆ ಮೈತ್ರಿ ಗೆದ್ದುಕೊಂಡಿತ್ತು. ಡಿಎಂಕೆ ಪ್ಲಸ್ ಕಾಂಗ್ರೆಸ್. ಇನ್ನೊಂದು, ಡಿಎಂಕೆಗೆ ಹಿಂದಿನಿಂದಲೂ ಕೂಡ ಪ್ರಬಲವಾದಂತ ಪೈಪೋಟಿ ನೀಡುವಂತ ಪಕ್ಷ ಅಂದ್ರೆ ಅದು ಎಐಎಡಿಎಂಕೆ. ಬಿಜೆಪಿ ಜೊತೆಗೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣಾ ಕಣದಲ್ಲಿ ಇದ್ದಾರೆ. ಜಯಲಲಿತಾ ವಿಧಿವಶರಾದ ಬಳಿಕ ಆ ಪಕ್ಷ ಒಂದು ರೀತಿಯಲ್ಲಿ ನೆಲಕಚ್ಚಿ ಹೋಗಿಬಿಟ್ಟಿತ್ತು. ಒಂದು ಕಡೆಯಿಂದ ಪಳನಿಸ್ವಾಮಿ, ಮತ್ತೊಂದು ಕಡೆಯಿಂದ ಪನ್ನೀರ್ ಸೆಲ್ವಂ, ಅವ್ರ ನಡುವಿನ ಜಟಾಪಟಿ, ಅವ್ರ ನಡುವಿನ ಪೈಪೋಟಿಯಿಂದಾಗಿ ಪಕ್ಷ ನೆಲಕಚ್ಚಿ ಹೋಗಿಬಿಟ್ಟಿತ್ತು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಂತೂ ಹೇಳ ಹೆಸರಿಲ್ಲದಂತೆ ಹೋಗಿಬಿಟ್ಟಿತ್ತು. ಇಂಥದ್ದೊಂದು ಪ್ರಬಲವಾದಂಥ ಪಕ್ಷದ ಸ್ಥಿತಿ ಹೀಗಾಯ್ತಲ್ಲ ಅಂತ ಜನ ಚರ್ಚೆಯನ್ನ ಮಾಡ್ತಾ ಇದ್ರು. ಇದರ ನಡುವೆ ಇದೀಗ ಪಳನಿಸ್ವಾಮಿ ನೇತೃತ್ವದಲ್ಲಿ ಒಂದು ಹಂತಕ್ಕೆ ಪುಟಿದೆದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿ ಜೊತೆಗೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಂಡು ಏನೋ ಮಾಡಬಹುದು ಎನ್ನುವ ರೀತಿಯಲ್ಲಿ ಇದೀಗ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಎಡಿಎಂಕೆ ಕೂಡ ಗಮನವನ್ನು ಸೆಳೆತಾ ಇದೆ. ಇನ್ನೊಂದು ಪಕ್ಷ ಅಂದ್ರೆ ಈಗ ಬಹಳ ಕುತೂಹಲ ಮೂಡಿಸ್ತಾ ಇರೋದು, ನಾನು ಹೆಚ್ಚು ಪ್ರಸ್ತಾಪ ಮಾಡ್ತಾ ಹೋಗೋದು, ಈಗ ಅದು ಟಿವಿಕೆ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ. ನಟ ವಿಜಯ್ರ ಟಿವಿಕೆ ಪಕ್ಷ ಆರಂಭದಲ್ಲಿ ಅಂತ ಕುತೂಹಲ ಏನು ಇರಲಿಲ್ಲ. ಕಮಲ್ ಹಾಸನ್ ಕೂಡ ಅಂಥದ್ದೊಂದು ಪ್ರಯತ್ನವನ್ನ ಪಟ್ಟಿದ್ರು, ಅಂತ ಸಕ್ಸಸ್ ಏನಾಗ್ಲಿಲ್ಲ. ರಜನಿಕಾಂತ್ ಇನ್ನೇನು ಎಂಟ್ರಿ ಆದ್ರು ಅಂತ ಮತ್ತೆ ಹಿಂದೆ ಹೋಗ್ಬಿಟ್ಟಿದ್ರು. ಹೀಗಾಗಿ ವಿಜಯ್ ಏನ್ ಮಾಡ್ತಾರೆ ಎನ್ನುವಂತ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು. ಆದ್ರೆ ಈಗ ಯಾಕೋ ನೋಡ್ತಾ ಇದ್ರೆ ಡಿಎಂಕೆಗೆ ಎಡಿಎಂಕೆ ಪ್ರಬಲ ಪೈಪೋಟಿ ನೀಡೋಕ್ಕಿಂತ ಯಾಕೋ ಟಿವಿಕೆನೆ ನೀಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತದೆ. ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಗಮನಿಸ್ತಾ ಹೋಗೋಣ. ಸಾಧ್ಯ ಅಂದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಡೆವಲಪ್ಮೆಂಟ್ ಅಲ್ಲಿ ನಡೀತಾ ಇದೆ. ಹಾಗೆ ಇನ್ನೊಂದು ವಿಚಾರವನ್ನ ಪ್ರಮುಖವಾಗಿ ನಾನು ಪ್ರಸ್ತಾಪ ಮಾಡಬೇಕು. ಅಣ್ಣಾಮಲೈ ನಮ್ಮ ರಾಜ್ಯದಲ್ಲಿ IPS ಅಧಿಕಾರಿಯಾಗಿದ್ದಂಥವರು, ಸಾಕಷ್ಟು ಕನಸನ್ನ ಕಂಡು ಸಾಕಷ್ಟು ಭರವಸೆ ಮೂಡಿಸುವ ಮೂಲಕ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಅಣ್ಣಾಮಲೈ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದೇ ಡೌಟ್ ಎನ್ನುವಂತ ಮಾತುಗಳು ಕೇಳ್ಬರ್ತಾ ಇದೆ. ತಮ್ಮ ಪಕ್ಷದ ವಿರುದ್ಧವಾಗಿ ಇದೀಗ ಅಣ್ಣಾಮಲೈ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇನು ಅಂತಲೂ ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಕಳೆದ ಬಾರಿಯ ಚುನಾವಣಾ ಫಲಿತಾಂಶ ಏನಾಗಿತ್ತು ಅನ್ನೋದನ್ನು ಗಮನಿಸಿ ಅದಾದ ನಂತರ ಉಳಿದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಕಳೆದ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಮೈತ್ರಿ ಒಟ್ಟು ಇರೋದು 234 ಸ್ಥಾನ, 118 ಬಹುಮತಕ್ಕೆ ಬೇಕಾಗುವಂತ ಸ್ಥಾನಗಳು. ಡಿಎಂಕೆ ಭರ್ಜರಿಯಾಗಿ ಗೆದ್ಕೊಂಡು ಬಿಟ್ಟಿತ್ತು. 159 ಡಿಎಂಕೆ ಅಲ್ಲ, ಒಟ್ಟಾರೆ ಡಿಎಂಕೆ ಮೈತ್ರಿ 159. ಅದರಲ್ಲಿ ಡಿಎಂಕೆ 133 ಗೆದ್ಕೊಂಡಿದ್ರೆ ಕಾಂಗ್ರೆಸ್ 18 ಸ್ಥಾನಗಳನ್ನು ಗೆದ್ಕೊಂಡಿತ್ತು. ಎಡಿಎಂಕೆ ಮೈತ್ರಿ ಬಿಜೆಪಿ ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರು ಒಟ್ಟು 75 ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಅದರಲ್ಲಿ ಬಿಜೆಪಿ 4 ಗೆದ್ಕೊಂಡಿತ್ತು. ಇನ್ನೊಂದು ಎಡಿಎಂಕೆ 66 ಸ್ಥಾನಗಳನ್ನು ಗೆದ್ಕೊಂಡಿತ್ತು. ನಾವು ಬಿಜೆಪಿ ಒಂದು ಸಣ್ಣ ಹಿನ್ನೆಲೆ ನೋಡಿಬಿಡೋಣ ತಮಿಳುನಾಡಲ್ಲಿ ಹೇಗೆ ಅಂತೇಳಿ. ಯಾಕಂದ್ರೆ ಬಿಜೆಪಿಯಲ್ಲಿ ಅಸ್ತಿತ್ವವನ್ನ ಹುಡ್ಕೊಳ್ಳೋಕೆ ಬಹಳ ಪ್ರಯತ್ನ ಪಡ್ತಾ ಇದೆ. ಒಂದಷ್ಟು ರಾಜ್ಯಗಳಲ್ಲಿ ಬಿಜೆಪಿಗೆ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅಂತ ಒಂದು ರಾಜ್ಯ ಅಂದ್ರೆ ಅದು ತಮಿಳುನಾಡು. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಹಿಂದಿನಿಂದ ನಾವು ನೋಡ್ತಾ ಹೋಗೋದ್ರೆ 96ರಲ್ಲಿ ಬಹಳ ಕಷ್ಟಪಟ್ಟು ಒಂದು ಸ್ಥಾನವನ್ನು ಗೆದ್ಕೊಂಡಿತ್ತು.
ಅದಾದ ಬಳಿಕ 2001ರ ಚುನಾವಣೆಯಲ್ಲಿ ಡಿಎಂಕೆ ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಈಗ ಯಾವ ಡಿಎಂಕೆನ ವಿರೋಧಿಸ್ತಾರೋ ಅದೇ ಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ 4 ಸ್ಥಾನವನ್ನ ಆ ಸಂದರ್ಭದಲ್ಲಿ ಗೆದ್ದುಕೊಂಡಿದ್ರು. ಅದಾದ ನಂತರ 2006, 2011, 2016 ಶೂನ್ಯ ಸಾಧನೆ. ಆದರೆ 2021ರಲ್ಲಿ ಅಚ್ಚರಿ ಎನ್ನುವ ರೀತಿಯಲ್ಲಿ 4 ಕ್ಷೇತ್ರವನ್ನ ಗೆದ್ದಿದ್ರು. ಆಗ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಇತ್ತು. ಆದ್ರೆ ಅಣ್ಣಾಮಲೈ ಆ ಸಂದರ್ಭದಲ್ಲಿ ನಿಧಾನಕ್ಕೆ ಬಿಜೆಪಿಯಲ್ಲಿ ಬೆಳೆಯೋದಕ್ಕೆ ಶುರುವಾಗಿದ್ರು. ಆ ಸಂದರ್ಭದಲ್ಲಿ 4 ಕ್ಷೇತ್ರವನ್ನು ಗೆದ್ದುಕೊಂಡಿದ್ರು. ಈ ಬಾರಿ ಸಹಜವಾಗಿ ಕುತೂಹಲ ಇದೆ ಏನಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಇದು ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶ. ಲೋಕಸಭಾ ಚುನಾವಣೆ ಅಂತ ಬಂದಾಗ 39 ಇತ್ತು. 39 ಡಿಎಂಕೆ ಮೈತ್ರಿ ಗೆದ್ದುಕೊಂಡಿತ್ತು. ಅದರಲ್ಲಿ ಕಾಂಗ್ರೆಸ್ 9, ಡಿಎಂಕೆ 22. ಈಗ ಸೀಟು ಹಂಚಿಕೆ ವಿಚಾರಕ್ಕೆ ಬರೋಣ. ಸೀಟು ಹಂಚಿಕೆ ಕೂಡ ಬಹಳ ಕುತೂಹಲ ಮೂಡಿಸಿತ್ತು. ಎಐಎಡಿಎಂಕೆ ಹಾಗೆ ಬಿಜೆಪಿ ನಡುವಿನ ಸೀಟು ಹಂಚಿಕೆ ವಿಚಾರ ಬಂದ್ರೆ ಎಐಎಡಿಎಂಕೆ ಬಿಜೆಪಿಗೆ 27 ಸ್ಥಾನವನ್ನ ಬಿಟ್ಟು ಕೊಟ್ಟಿದೆ. ಕಳೆದ ಬಾರಿ 20 ಇತ್ತು, ಈ ಬಾರಿ 27 ಆಗಿದೆ. ಆದರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದ್ರೆ, ಕಳೆದ ಬಾರಿ ಬಿಜೆಪಿ ಗೆದ್ದುಕೊಂಡಂತ ಕ್ಷೇತ್ರಗಳನ್ನೂ ಕೂಡ ಇದೀಗ ಎಐಎಡಿಎಂಕೆಗೆ ಬಿಟ್ಕೊಡುವಂತ ಪರಿಸ್ಥಿತಿ ಬಿಜೆಪಿಗೆ ಅನಿವಾರ್ಯ ಆಗಿಬಿಟ್ಟಿದೆ. ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗಿರ್ಬೋದು, ಹೆಚ್ಚು ಕ್ಷೇತ್ರಗಳ ಸ್ಪರ್ಧೆಗೆ ಅವಕಾಶ ಸಿಕ್ಕಿರ್ಬೋದು, ಆದ್ರೆ ತಾನು ಎಲ್ಲಿ ಪ್ರಬಲವಾಗಿದ್ದೇನೆ ಆ ಕ್ಷೇತ್ರಗಳನ್ನೇ ಬಿಟ್ಕೊಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅವರ ಈಗಿನ ರಾಜ್ಯಾಧ್ಯಕ್ಷ ಗೆದ್ದಂತ ಕ್ಷೇತ್ರ, ಕಮಲ್ ಹಾಸನ್ ವಿರುದ್ಧ ಗೆದ್ದಂತ ಕ್ಷೇತ್ರ ಎಲ್ಲವನ್ನೂ ಕೂಡ ಇದೀಗ ಎಐಎಡಿಎಂಕೆಗೆ ಬಿಟ್ಟುಕೊಡುವ ರೀತಿಯಲ್ಲಾಗಿದೆ. ಇನ್ನು ಕಾಂಗ್ರೆಸ್ ಹಾಗೆ ಡಿಎಂಕೆ ಮೈತ್ರಿ ವಿಚಾರಕ್ಕೆ ಬಂದ್ರೆ ಡಿಎಂಕೆ ಕಾಂಗ್ರೆಸ್ಗೆ 28 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದೆ. ಕಳೆದ ಬಾರಿ 25, ಈ ಬಾರಿ 28 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದೆ. ಈಗ ಉಳಿದಂತ ವಿಶ್ಲೇಷಣೆಗೆ ಬರೋಣ. ಪ್ರಮುಖವಾಗಿ ಟಿವಿಕೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಡಿಎಂಕೆ, ಎಐಎಡಿಎಂಕೆ, ಬಿಜೆಪಿ ಎಲ್ಲವೂ ಕೂಡ ಹಳೆ ಪಕ್ಷ. ಅದ್ರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಟಿವಿಕೆಯ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ, ಇದೀಗ ಟಿವಿಕೆ ಬಹಳ ಚರ್ಚೆ ಆಗ್ತಿದ್ದಂತ ಸಂಗತಿ ಏನಪ್ಪಾ ಅಂದ್ರೆ, ಅವರಿಗೆ ಕ್ಯಾಂಡಿಡೇಟೇ ಇಲ್ಲ. ಯಾರಿಗೆ ಅವರು ಟಿಕೆಟ್ ಅನ್ನು ಕೊಡ್ತಾರೆ, ಯಾರನ್ನ ಹುಡುಕಿ ಟಿಕೆಟ್ ಕೊಡ್ತಾರೆ, ಅಂತಹ ಪ್ರಬಲರು ಯಾರಿದ್ದಾರೆ ಅಥವಾ ಗೆಲ್ಲುವಂತ ಕುದುರೆಗಳು ಯಾವ್ದಿದ್ದಾವೆ ಎನ್ನುವಂತ ರೀತಿಯಲ್ಲಿ ಟಿವಿಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದಷ್ಟು ಬೇರೆ ಬೇರೆ ಪಕ್ಷಗಳಲ್ಲಿದ್ದಂಥ ನಾಯಕರನ್ನು ಕೂಡ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಅಂತಿಮವಾಗಿ ಇದೀಗ ಟಿವಿಕೆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ಏಕಾಂಗಿ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ. ಆರಂಭದಲ್ಲಿ ಕೇಳಿ ಬಂದಂತ ಚರ್ಚೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬಹುದು ಟಿವಿಕೆ ಎನ್ನುವ ರೀತಿಯಲ್ಲಿ ವಿಜಯ್ ಅದನ್ನು ನಿರಾಕರಿಸಿದ್ರು. ಅದಾದ ನಂತರ ಬಿಜೆಪಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉಪಮುಖ್ಯಮಂತ್ರಿ ಸ್ಥಾನದ ಆಫರ್ ಅನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಸಾಕಷ್ಟು ಕ್ಷೇತ್ರಗಳ ಆಫರ್ ಅನ್ನು ಕೂಡ ಕೊಟ್ಟಿತ್ತು. ಆದ್ರೆ ವಿಜಯ್ ಅದನ್ನೂ ಕೂಡ ನಿರಾಕರಿಸಿದ್ರು. ಇಲ್ಲ, ನಾನು ಬಿಜೆಪಿ ಜೊತೆಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಸದ್ಯ ಏಕಾಂಗಿಯಾಗಿ ಸ್ಪರ್ಧೆಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 234 ಕ್ಷೇತ್ರಗಳಿಗೂ ಕೂಡ ಸ್ಪರ್ಧಿಗಳ ಅಂದ್ರೆ ಟಿಕೆಟ್ ಅನ್ನ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಅವರ ಜೊತೆಗೆ ಕಾರು ಚಾಲಕನಾಗಿದ್ದಂತ ಓರ್ವ ವ್ಯಕ್ತಿ ಸಾಕಷ್ಟು ವರ್ಷಗಳಿಂದ ಅವರ ಮಗನಿಗೂ ಕೂಡ ಇದೀಗ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಅಂದ್ರೆ, ನಾನು ಸಾಮಾನ್ಯರ ಪರವಾಗಿದ್ದೀನಿ ಅನ್ನೋದನ್ನ ಸಾರುವಂತ ಉದ್ದೇಶಕ್ಕೋಸ್ಕರ ಆ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಜೊತೆಗೆ ಇನ್ನೊಂದಷ್ಟು ಸಾಮಾನ್ಯರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನೋಡಿದಂತೆ ಡಾಕ್ಟರ್ಸು, ಬೇರೆ ಬೇರೆ ಪ್ರೊಫೆಷನಲ್ ಇದ್ದಂಥವರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಮ್ಯಾಜಿಕ್ ಮಾಡ್ತಾರೆ, ಏನು ಎತ್ತ ಎನ್ನುವಂತ ರೀತಿಯಲ್ಲಿ. ಇನ್ನು ಸ್ವತಃ ವಿಜಯ್ ವಿಚಾರಕ್ಕೆ ಬರೋದಾದ್ರೆ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ಚೆನ್ನೈ ವ್ಯಾಪ್ತಿಗೆ ಬರುವಂತ ಪೆರಂಬೂರು, ಅಲ್ಲಿ ಕಾರ್ಮಿಕ ವರ್ಗ ತುಂಬಾ ಇದೆ, ಆಂಗ್ಲೋ ಇಂಡಿಯನ್ಸ್ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ, ಆ ಕಾರಣಕ್ಕಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಮತ್ತೊಂದು ತಮಿಳುನಾಡು ಕೇಂದ್ರವನ್ನು ಕೂಡ ನಾನು ಟಚ್ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ತಿರುಚಿ ಪೂರ್ವದಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ರಿಶ್ಚಿಯನ್ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಈ ರೀತಿಯಾಗಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದು ಟಿವಿಕೆಗೆ ಸಂಬಂಧಪಟ್ಟಂತ ವಿಚಾರ. ಹಾಗಾದ್ರೆ ಟಿವಿಕೆ ಬಾರಿ ಏನಾದ್ರೂ ಮ್ಯಾಜಿಕ್ ಅನ್ನ ಮಾಡಬಹುದಾ ಅಂತ ನೋಡ್ತಾ ಹೋಗೋದಾದ್ರೆ, ವಿಜಯ್ ಎಲ್ಲೆಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೋ ಅಲ್ಲೆಲ್ಲವೂ ಕೂಡ ವಿಪರೀತ ಜನ ಸೇರ್ತಾ ಇದ್ದಾರೆ. ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದಂತ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಒಟ್ಟಾರೆಯಾಗಿ ಜನರಂತೂ ಸೇರ್ತಾ ಇದ್ದಾರೆ. ಅವ್ರು ಎಲ್ಲೆಲ್ಲಿ ರ್ಯಾಲಿಗೆ ಹೋಗ್ತಾರೆ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬೆಂಬಲ ವ್ಯಕ್ತವಾಗ್ತಿದೆ. ಜನ ಸೇರ್ತಾ ಇದ್ದಾರೆ, ಜನ ಶಿಳ್ಳೆ ಚಪ್ಪಾಳೆ ಎಲ್ಲವೂ ಕೂಡ ಹೊಡಿತಾ ಇದ್ದಾರೆ. ಅದು ಓಟ ಕನ್ವರ್ಟ್ ಆಗುತ್ತಾ ಅದು ಗೊತ್ತಿಲ್ಲ. ಇನ್ನು ವಿಜಯ್ ನಂಬ್ಕೊಂಡಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಒಂದು ಜನಪ್ರಿಯ ನಟ, ಮನೆ ಮನೆಗೆ ಗೊತ್ತಿರುವಂತ ನಟ, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತ ನಟ. ಈ ಹಿಂದೆ ಸಿನಿಮಾ ನಟರನ್ನ ಹೊತ್ತು ಮೆರೆಸಿದಂತಹ ರಾಜ್ಯ ಅಂದ್ರೆ ಅದು ತಮಿಳುನಾಡು. ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ, ಜೊತೆಗೆ ಪಕ್ಕದಲ್ಲಿ ಪವನ್ ಕಲ್ಯಾಣ್ ಕೂಡ ಈ ಬಾರಿ ಮ್ಯಾಜಿಕ್ ಅನ್ನ ಮಾಡಿದ್ರು. ಇದೆಲ್ಲವೂ ಕೂಡ ವಿಜಯ್ ಇದೀಗ ನೆಚ್ಚಿಕೊಂಡಿದ್ದಾರೆ. ಜೊತೆಗೆ 1.5 ಕೋಟಿಯಷ್ಟು ಯುವ ಮತದಾರರು ಇದ್ದಾರೆ. ಅವರು ಸಹಜವಾಗಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಅಂತವ್ರೇನಾದ್ರೂ ನನ್ನ ಕಡೆ ಬರಬಹುದಾ ಎನ್ನುವಂತ ನಿರೀಕ್ಷೆಯಲ್ಲೂ ಕೂಡ ಇದೀಗ ವಿಜಯ್ ಇದ್ದಾರೆ. ಇದು ವಿಜಯ್ ಇದೀಗ ಪಾಸಿಟಿವ್ ಆಗಿ ನಂಬಿಕೊಂಡಿರುವಂತಹ ವಿಚಾರ. ಅದ್ರ ಆಚೆಗೆ ವಿಜಯ್ಗೆ ನೆಗೆಟಿವ್ ಆಗಬಲ್ಲ ಅಂತ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಕಾಲ್ ತುಳಿತದ ವಿಚಾರ ಒಂದಷ್ಟು ದಿನಗಳ ಕಾಲ ಚರ್ಚೆ ಆಯಿತು. ಅದನ್ನು ಬಹಳ ದೊಡ್ಡ ಮಟ್ಟಿಗೆ ಹೊಡೆತ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಆದ್ರೆ ಒಂದು ವಿಚಾರ ಹೊಡೆತ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ತ್ರಿಷಾ ಜೊತೆಗಿನ ಸಂಬಂಧ, ಅವರ ಹೆಂಡತಿ ಡಿವೋರ್ಸ್ಗೆ ಅರ್ಜಿ ಹಾಕಿದಂತಹ ವಿಚಾರ. ಇದೊಂದು ರೀತಿಯಲ್ಲಿ ಅವರಿಗೆ ಅಂದ್ರೆ ಅವರ ಪರ್ಸನಾಲಿಟಿಗೆ ಇದು ತಕ್ಕ ಮಟ್ಟಿಗೆ ಡ್ಯಾಮೇಜ್ ಅನ್ನ ಮಾಡಿದೆ. ಇದು ಏನಾದರೂ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಇರುವಂತಹ ಆತಂಕ ಅಂದ್ರೆ ಅದೇ, ಅಂದ್ರೆ ತಮಿಳುನಾಡು ರಾಜಕೀಯ ಅಂದುಕೊಂಡಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಅಲ್ಲಿ ಡಿಎಂಕೆ ಎಡಿಎಂಕೆ ಆಳವಾಗಿ ಬೇರೂರಿ ಬಿಟ್ಟಿದ್ದಾರೆ. ಅವರದ್ದೇ ಆದಂತಹ ಚುನಾವಣಾ ತಂತ್ರಗಾರಿಕೆ, ಅವರದ್ದೇ ಆದಂತಹ ಚುನಾವಣಾ ಅದು ಇದು ಎಲ್ಲವೂ ಕೂಡ ಇದೆ.
ಅದರ ಆಚೆಗೆ ಅದನ್ನ ಮೀರಿ ವಿಜಯ್ ಏನಾದ್ರೂ ಮ್ಯಾಜಿಕ್ ಮಾಡಬಹುದಾ ಎನ್ನುವಂತ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ವಿಜಯ್ರಿಂದ ಆತಂಕ ಶುರುವಾಗಿದ್ದು ಯಾರಿಗೆ ಅಂದ್ರೂ ಅದು ಡಿಎಂಕೆಗೆ. ಇತ್ತೀಚೆಗೆ ಡಿಎಂಕೆ ಅಥವಾ ಎಡಿಎಂಕೆ ಅಂತ ಬಂದಾಗ ಎಡಿಎಂಕೆಗಿಂತ ಡಿಎಂಕೆ ತುಂಬಾ ಮೇಲೆ ಹೋಗಿ ನಿಂತ್ಕೊಂಡು ಬಿಟ್ಟಿತ್ತು, ತುಂಬಾ ಪ್ರಬಲ ಪಕ್ಷವಾಗಿ ಬೆಳೆದು ನಿಂತಿತ್ತು. ಈಗ ವಿಜಯ್ ಟಾರ್ಗೆಟ್ ಮಾಡ್ತಾ ಇರೋದು ಎಡಿಎಂಕೆ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ. ವಿಜಯ್ ಮತ್ತೆ ಮತ್ತೆ ಹೇಳ್ತಾ ಇರೋದು ಡಿಎಂಕೆ 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 ಎನ್ನುವಂತ ರೀತಿಯಲ್ಲಿ. ಜೊತೆಗೆ ವಿಜಯ್ ಕೂಡ ನಂಬ್ಕೊಂಡಿರೋದು ಅದೇ ದ್ರಾವಿಡ ಸಿದ್ಧಾಂತವನ್ನ. ಹೀಗಾಗಿ ಡಿಎಂಕೆ ಮತವನ್ನ ವಿಜಯ್ ಸೆಳೆಯಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ. ಡಿಎಂಕೆ ಮತವನ್ನ ಕಸಿಯಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ. ಹೀಗಾಗಿ ಡಿಎಂಕೆ ಮತವನ್ನ ವಿಜಯ್ ಕಸಿದಂತ ಸಂದರ್ಭದಲ್ಲಿ ಅದು ಎಡಿಎಂಕೆಗೆ ಪ್ಲಸ್ ಆಗಬಹುದು ಎನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಟಿವಿಕೆ ಸ್ಪರ್ಧೆ ಇದೀಗ ಯಾರಿಗೆ ಆತಂಕವನ್ನ ಉಂಟು ಮಾಡಿದೆ ಅಂದ್ರೆ ಅದು ಡಿಎಂಕೆಗೆ ಆತಂಕವನ್ನು ಉಂಟು ಮಾಡಿದೆ. ಎಡಿಎಂಕೆಗಿಂತ ಇದೀಗ ಡಿಎಂಕೆಗೆ ಆತಂಕ ಶುರುವಾಗಿದೆ. ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆಯಂತೂ ಬಹಳ ಸ್ಪಷ್ಟವಾಗಿ ನಡೆಯುತ್ತೆ, ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಅದರ ಆಚೆಗೆ ಈ ಹಂತದಲ್ಲಿ ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ. ವಿಜಯ್ ಮ್ಯಾಜಿಕ್ ಮಾಡಿಬಿಡ್ತಾರೆ, ವಿಜಯ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ, ಇನ್ನೇನೋ ಮಾಡಿಬಿಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಸಾಂಪ್ರದಾಯಿಕ ರಾಜಕಾರಣ ಇದೆಯಲ್ಲ, ಅದನ್ನ ಮೀರಿ ಇನ್ನೇನೋ ಮಾಡ್ತೀವಿ ಅನ್ನೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ನೋಡೋಣ ಏನಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಈಗ ಅಣ್ಣಾಮಲೈ ವಿಚಾರಕ್ಕೆ ಬರ್ತೇನೆ. ಅಣ್ಣಾಮಲೈ ಬಂಧುಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮಲ್ಲಿ IPS ಅಧಿಕಾರಿಯಾಗಿದ್ರು. 2018-19 ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟರು ದಿಢೀರ್ ಅಂತ ಹೇಳಿ. 20ರಲ್ಲಿ ಬಿಜೆಪಿಯನ್ನು ಸೇರ್ಕೊಂಡ್ರು. 21ರಲ್ಲಿ ಬಿಜೆಪಿಯಲ್ಲಿ ಉಪಾಧ್ಯಕ್ಷರಾಗ್ಬಿಟ್ರು. ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಡಿಎಂಕೆ ಅಭ್ಯರ್ಥಿಗೆ ಪ್ರಬಲವಾದಂತ ಪೈಪೋಟಿಯನ್ನು ಕೊಟ್ಟು ಆ ಸಂದರ್ಭದಲ್ಲಿ ಸೋಲನ್ನು ಕಂಡ್ರು. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಅದಾದ ಬಳಿಕ ಇಡೀ ತಮಿಳುನಾಡಿನಂತ ಓಡಾಡಿದ್ರು. 234 ಕ್ಷೇತ್ರಗಳನ್ನು ಕೂಡ ಅವರು ಓಡಾಡುವಲ್ಲಿ ಯಶಸ್ವಿಯಾದ್ರು ಅಥವಾ ತಲುಪುವಲ್ಲೂ ಕೂಡ ಯಶಸ್ವಿಯಾದ್ರು. ಲೋಕಸಭಾ ಚುನಾವಣೆ ಬಂತು. ಎಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಕಡಿತ ಮಾಡಿಕೊಂಡ್ರು, ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಬಿಜೆಪಿಯ ವೋಟ್ ಶೇರಿಂಗ್ ಮಾತ್ರ ಜಾಸ್ತಿ ಆಗಿತ್ತು. ಅದಾದ ಬಳಿಕ ಅಣ್ಣಾಮಲೈ ಒಂದು ದೊಡ್ಡ ಕನಸನ್ನು ಕಂಡಿದ್ರು. ನಾನಿಲ್ಲಿ ಬಿಜೆಪಿನ ಭದ್ರವಾಗಿ ನೆಲೆಯೂರುವಂತೆ ಮಾಡ್ತೇನೆ, ಅದು ಕೂಡ ಸ್ವಂತ ಶಕ್ತಿಯಿಂದ ಎನ್ನುವ ರೀತಿಯಲ್ಲಿ ಅಣ್ಣಾಮಲೈ ಓಡಾಡೋದಕ್ಕೆ ಶುರು ಮಾಡಿಕೊಂಡ್ರು. ಇದ್ದಕ್ಕಿದ್ದ ಹಾಗೆ ಅಣ್ಣಾಮಲೈಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗಿ ಬಿಡ್ತು. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಗಲಿ ಎಡಿಎಂಕೆ ಆಗಲಿ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಬಿಜೆಪಿ ಮತ್ತು ಎಡಿಎಂಕೆ ಲೆಕ್ಕಾಚಾರ ಏನಿತ್ತಪ್ಪ ಅಂದ್ರೆ ನಾವು ಮೈತ್ರಿ ಮಾಡ್ಕೊಂಡಿದ್ರೆ ಕನಿಷ್ಠ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದಿತ್ತು, ಮೈತ್ರಿ ಮಾಡಿಕೊಳ್ಳದ ಕಾರಣಕ್ಕಾಗಿ ಹೊಡೆತ ಬಿತ್ತು ಅಂತ ಹೇಳಿ. ಅಣ್ಣಾಮಲೈ ಎಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಪ್ರಬಲವಾಗಿ ವಿರೋಧಿಸಿಕೊಂಡು ಬಂದಂತವರು. ಆದ್ರೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಅದೇ ಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಎಡಿಎಂಕೆ ಸಹಜವಾಗಿ ಒಂದು ಷರತ್ತನ್ನು ವಿಧಿಸುತ್ತೆ, ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. ಇನ್ನೊಂದು ಜಾತಿ ಲೆಕ್ಕಾಚಾರ, ಬೇರೆ ಬೇರೆ ಕಾರಣಗಳಿಗಾಗಿ. ಅಂತಿಮವಾಗಿ ಅಣ್ಣಾಮಲೈ ಯಾವ ಬಿಜೆಪಿಯನ್ನ ನಂಬಿಕೊಂಡು ಹೋಗಿದ್ರು ಅದೇ ಬಿಜೆಪಿ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬಿಡುತ್ತೆ. ಅದಾದ ಬಳಿಕ ಅಣ್ಣಾಮಲೈಗೆ ಆ ಸ್ಥಾನ ಕೊಡ್ತಾರಂತೆ, ಈ ಸ್ಥಾನ ಕೊಡ್ತಾರಂತೆ ಎನ್ನುವಂತ ಚರ್ಚೆ ಆಗ್ತಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಸಹಜವಾಗಿ ಅಣ್ಣಾಮಲೈಗೆ ಒಂದು ರೀತಿಯಲ್ಲಿ ಬೇಸರ ಆಗಿದೆ. ಸಾಕಷ್ಟು ಬಾರಿ ಬೇಸರವನ್ನ ಹೊರ ಹಾಕಿದ್ದು ಇದೆ ಬಹಿರಂಗವಾಗಿ. ಅಂತಿಮವಾಗಿ ಈ ಬಾರಿ ಒಂದಷ್ಟು ಕ್ಷೇತ್ರಗಳಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ನನಗೆ ಬೇಡ ಅಂದ್ರು. ನನಗೆ ವೈಯಕ್ತಿಕ ಕಾರಣಗಳಿಗೆ ಆಗ್ತಾ ಇಲ್ಲ, ತಂದೆ ಹುಷಾರಿಲ್ಲ, ನಾನು ಬರ್ತಾ ಇಲ್ಲ ಅಂತ ಅಂದ್ರೆ ಅವರು ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಷ್ಟ್ರಮಟ್ಟದ ನಾಯಕರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ತಮಿಳುನಾಡು ರಾಜ್ಯ ಘಟಕದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿ. ಏನಂತ? ನಾವು ಹಿಂದೆ ಗೆದ್ದಂತ ಕ್ಷೇತ್ರಗಳನ್ನು ಕೂಡ ಎಡಿಎಂಕೆಗೆ ಬಿಟ್ಟು ಕೊಡಲಾಗಿದೆ. ಹಾಗೆ ಮಾಡಿದ್ರೆ ನಾವು ಪಕ್ಷವನ್ನ ಬೆಳೆಸೋದಿಕ್ಕೆ ಸಾಧ್ಯವಾ, ಅಥವಾ ಪಕ್ಷವನ್ನ ಭದ್ರವಾಗಿ ನೆಲೆಯೂರುವಂತೆ ಮಾಡೋದಿಕ್ಕೆ ಸಾಧ್ಯವಾ? ಹೀಗಾಗಿ ಈ ಕಾರಣಕ್ಕಾಗಿ ನಾನಂತೂ ಯಾವ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಈ ಮೂಲಕ ಹೆಚ್ಚು ಕಡಿಮೆ ಅಣ್ಣಾಮಲೈ ಚುನಾವಣಾ ಕಣದಿಂದಲೇ ಔಟ್ ಆಗ್ತಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಭಾರಿ ಭರವಸೆಯನ್ನ ಹುಟ್ಟು ಹಾಕಿದ್ದಂತ, ನಿರೀಕ್ಷೆಯನ್ನ ಹುಟ್ಟು ಹಾಕಿದ್ದಂತ ಅಣ್ಣಾಮಲೈ ಈ ಬಾರಿ ಏನಾದರೂ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ ಅಂತಾದ್ರೆ ಹೆಚ್ಚು ಕಡಿಮೆ ಅವರು ತಮಿಳುನಾಡು ರಾಜಕೀಯದಿಂದಲೇ ಒಂದು ರೀತಿಯಲ್ಲಿ ಹೊರಗಡೆ ಹೋದ ರೀತಿಯಲ್ಲಿ ಆಗ್ಬಿಡುತ್ತೆ. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಸಾಂಪ್ರದಾಯಿಕ ರಾಜಕಾರಣದ ಎದುರುಗಡೆ ಅದ್ರ ವಿರುದ್ಧ ಈಜ್ತೀನಿ ಏನೋ ಮಾಡ್ತೀನಿ ಅಂತ ಹೋದಂಥವರಿಗೆ ಹೀಗೆ ಆಗೋದು ಅನ್ಸುತ್ತೆ. ಗೊತ್ತಿಲ್ಲ, ಮುಂದೆ ಅದ್ಭುತವಾಗಿರ್ಬೋದು ಭವಿಷ್ಯ, ಆದ್ರೆ ಈಗಂತೂ ಈ ಹಂತದಲ್ಲಿ ಇದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.